TV9ನಲ್ಲಿ ಚಿನ್ನಯ್ಯನ ಮತ್ತೊಂದು ಎಕ್ಸ್ಕ್ಲೂಸಿವ್ ದೃಶ್ಯ. ಧರ್ಮಸ್ಥಳದ ಬುರುಡೆ ರಹಸ್ಯ ಬಯಲಾಗ್ತಾ ಇದೆ. ಈ ಚಿನ್ನಯ್ಯನಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಆತನ ಐಡೆಂಟಿಟಿ ಎಲ್ಲವೂ ಕೂಡ ರಿವೀಲ್ ಆಗಿದೆ. ಇದರ ನಡುವೆ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಗೆ ಚಿನ್ನಯ್ಯ ಹೋಗ್ತಾ ಇದ್ದಂತಹ ದೃಶ್ಯ TV9ಗೆ ಲಭ್ಯವಾಗಿದೆ. ಹೆಣ ಊತಿದ್ದೇನೆ ಅಂತ ಜಾಗವನ್ನ ತೋರಿಸ್ತಾ ಇದ್ದ ಚಿನ್ನಯ್ಯ ಕಳೆಬರ ಶೋಧದ ಬಳಿಕ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಗೆ ಆತನ ಪ್ರಯಾಣ. ಉಜಿರೆಯ ನಿವಾಸದಲ್ಲಿ ಆಶ್ರಯವನ್ನ ನೀಡಿದ್ದ ತಿಮರೋಡಿ ಕಾರ್ನಲ್ಲಿ ತಿಮರೋಡಿ ಮನೆಗೆ ಹೋಗ್ತಾ ಇದ್ದಂತಹ ದೃಶ್ಯ TV9ಗೆ ಲಭ್ಯವಾಗಿದೆ. ಗಮನಿಸ್ತಾ ಇದ್ದೀರಿ, ವಕೀಲರ ಜೊತೆಗೆ ತಿಮರೋಡಿ ಮನೆಗೆ ಚಿನ್ನಯ್ಯ ಇದೇ ಕಾರ್ನಲ್ಲಿ ಶೋಧ ಕಾರ್ಯಾಚರಣೆ ಆದ ನಂತರದಲ್ಲಿ ಪ್ರಯಾಣವನ್ನ ಬೆಳೆಸ್ತಾ ಇದ್ದ. ಈತನಿಗೆ ಆಶ್ರಯ ಕೊಟ್ಟಿದ್ದೆ ಮಹೇಶ್ ಶೆಟ್ಟಿ ತಿಮರೋಡಿ ಅನ್ನೋದನ್ನ SIT ಅಧಿಕಾರಿಗಳ ವಿಚಾರಣೆಯ ಸಂದರ್ಭದಲ್ಲೂ ಕೂಡ ಚಿನ್ನಯ್ಯ ಬಾಯ್ಬಿಟ್ಟಿದ್ದ. ಹಾಗಾಗಿನೇ ಇವತ್ತು ಮಹೇಶ್ ಶೆಟ್ಟಿ ತಿಮರೋಡಿಯ ನಿವಾಸಕ್ಕೂ ಕೂಡ SIT ಅಧಿಕಾರಿಗಳು ಎಂಟ್ರಿಯನ್ನ ಕೊಟ್ಟು ಶೋಧ ಕಾರ್ಯಾಚರಣೆಯನ್ನ ಮಾಡ್ತಿರೋದು. 17 ಪಾಯಿಂಟ್ಗಳಲ್ಲಿ ಶೋಧ ಕಾರ್ಯಾಚರಣೆ ನಡೆಯುತ್ತೆ. ಗುಂಡಿಯನ್ನು ಅಗಿತಾರೆ. ಮೊದಲಿಗೆ 13 ಪಾಯಿಂಟನ್ನು ಗುರ್ತು ಮಾಡಿರ್ತಾನೆ ಚಿನ್ನಯ್ಯ. ಆ ಎಲ್ಲ ಪಾಯಿಂಟ್ಗಳಲ್ಲಿ ಬೆಳಿಗ್ಗೆ 10 ಗಂಟೆ 11 ಗಂಟೆ ಸುಮಾರಿಗೆ SIT ಅಧಿಕಾರಿಗಳು ಶೋಧ ಕಾರ್ಯಾಚರಣೆಯನ್ನು ಶುರು ಮಾಡ್ತಾ ಇದ್ರು. ಸಂಜೆ 6 ಗಂಟೆವರೆಗೂ ಕೂಡ ಶೋಧ ಕಾರ್ಯಾಚರಣೆ ನಡೀತಾ ಇತ್ತು. ಅದು ಮುಗ್ದಾದ ಮೇಲೆ ಈತ ಮಹೇಶ್ ಶೆಟ್ಟಿ ತಿಮರೋಡಿಯವರ ನಿವಾಸಕ್ಕೆ ಹೋಗ್ತಾ ಇದ್ದ. ವಿಟ್ನೆಸ್ ಪ್ರೊಟೆಕ್ಷನ್ ಇತ್ತಲ್ಲ, ಹಾಗಾಗಿ ಆತನನ್ನು SIT ಅಧಿಕಾರಿಗಳು ತಮ್ಮ ವಶದಲ್ಲಿ ಇರಿಸ್ಕೊಂಡಿರಲಿಲ್ಲ. ಯಾಕೆ ಆತನನ್ನು ವಶಕ್ಕೆ ಪಡಿತಾ ಇಲ್ಲ ಅಂತ ಸಾಕಷ್ಟು ಮಂದಿ ಪ್ರಶ್ನೆಯನ್ನು ಕೂಡ ಕೇಳಿದರು. ಅದಕ್ಕೆ ಕಾರಣ ಸಾಕ್ಷ್ಯ ಸಂರಕ್ಷಣಾ. ಹಾಗಾಗಿನೇ ಈತ ಎಲ್ಲಿ ಹೋಗ್ತಾನೆ, ಏನು ಕಥೆ ಅನ್ನೋದ್ರ ಬಗ್ಗೆಯೂ ಕೂಡ ಯಾರಿಗೂ ಗೊತ್ತಿರಲಿಲ್ಲ. ಆದರೆ ಈಗ ಎಲ್ಲವೂ ಕೂಡ ಬೆಳಕಿಗೆ ಬರ್ತಾ ಇದೆ, ಬಯಲಾಗ್ತಾ ಇದೆ. ಈತನಿಗೆ ಆಶ್ರಯ ಕೊಟ್ಟಿದ್ದು ಮಹೇಶ್ ಶೆಟ್ಟಿ ತಿಮರೋಡಿ ಅನ್ನೋದು. ಶೋಧ ಕಾರ್ಯಾಚರಣೆ ಮುಗ್ದಾದ್ಮೇಲೆ ಈತ ವಕೀಲರ ಜೊತೆಗೆ ತಿಮರೋಡಿಯ ನಿವಾಸಕ್ಕೆ ಹೋಗ್ತಾ ಇದ್ದ ಅನ್ನೋ ದೃಶ್ಯವೂ ಕೂಡ ಇದೀಗ ಸಿಕ್ಕಿದೆ. ಆ ಎಕ್ಸ್ಕ್ಲೂಸಿವ್ ದೃಶ್ಯವನ್ನು ನೋಡ್ತಾ ಇದ್ದೀರಿ. ಚಿನ್ನಯ್ಯನ ಹಿನ್ನೆಲೆ ಏನು, ಆತನ ಕಥೆ ಏನು, ಜಾತಕ ಏನು, ಇದೆಲ್ಲವೂ ಕೂಡ ಬಯಲಾಗಿದೆ. ಅದರ ಜೊತೆಗೆ ಈ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತೆ 100 ಶವಗಳನ್ನು ಹೂತಿಟ್ಟಿದ್ದೀನಿ ಅಂತ ಹೇಳಿ ಕಟ್ಟುಕಥೆಯನ್ನು ಕಟ್ಟಿದ್ದು ಯಾಕೆ ಅನ್ನೋ ಗುಟ್ಟನ್ನು ಇದೀಗ ಬಿಚ್ಚಿಡ್ತಿದ್ದಾರೆ SIT ಅಧಿಕಾರಿಗಳು.